ಮುಂಡಗೋಡಿನ ತಾಲೂಕು ಕ್ರೀಡಾಂಗಣದಲ್ಲಿ ಗುರುವಾರದಂದು ನಡೆದ ಜಿಲ್ಲಾ ಮಟ್ಟದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ಶಿರಸಿಯ ಇಕ್ರಾ ಶಾಲೆಯ ವಿದ್ಯಾರ್ಥಿಗಳಾದ ನೂರಿನ್ ಸೈಯದ್ ಸಿರಾಜುದ್ದೀನ್ ಜವಳಿ, ಬರೀರಾ ಖಾಲಿದ್ ಮಾವಿನಹಳ್ಳಿ, ಜೋಯಾ ಅಬ್ದುಲ್ ಶುಕೂರ್ ಸೊಂದಾ, ರಿಫತ್ ನಿಸಾರ್ ಅಹಮದ್ ಕಲ್ಕೊಪ್ಪ ಇವರು ರಿಲೇಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಹಾಗೂ 14 ವರ್ಷ ವಯೋಮಾನದ ಒಳಗಿನ ಬಾಲಕರ 100 ಮೀಟರ್ ಓಟದಲ್ಲಿ ಫರ್ಹಾನ್ ರಿಯಾಜ್ ಅಹಮದ್ ಖಾನ್ ಪ್ರಥಮ ಸ್ಥಾನ ಪಡೆದುಕೊಂಡು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇನ್ನು ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಅವರು ಹರ್ಷವನ್ನು ವ್ಯಕ್ತಪಡಿಸಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಶಿರಸಿ ನಗರ ಠಾಣೆ ಪೊಲೀಸರು ಅಕ್ರಮವಾಗಿ ಗಾಂಜಾ ಸೇವನೆ ಮಾಡುವವರ ಮೇಲೆ ದಾಳಿ ಮಾಡಿ ಗಾಂಜಾ ಸೇವನೆ ಮಾಡುತ್ತಿದ್ದ ಓರ್ವನನ್ನು ಬಂಧಿಸಿರುವ ಘಟನೆ ವರದಿಯಾಗಿದೆ. ಇನ್ನು ಶಿರಸಿ ನಗರದ ಶಂಕರ ಹೊಂಡದ ಹತ್ತಿರ ಗಾಂಜಾ ಸೇವನೆ ಮಾಡಿ ಅಮನಿನಲ್ಲಿದ್ದ 23 ವರ್ಷದ ಸರ್ಫರಾಜ್ ಶಾರುಖ್ ಸಮೀರ್ ಖಾನ್ ವಾಯಾ ಕಸ್ತೂರ್ಬಾ ನಗರ ಶಿರಸಿ ಈತನನ್ನು ವಶಕ್ಕೆ ಪಡೆದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಇನ್ನು ನಿಷೇಧಿತ ಗಾಂಜಾ ಮಾದಕ ವಸ್ತು ಸೇವನೆ ಮಾಡಿರುವುದು ದೃಢಪಟ್ಟಿದ್ದು ಈತನ ವಿರುದ್ಧ ಶಿರಸಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಂತೆಯೇ ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನ, ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ನಾಗಪ್ಪ ಬಿ, ಸಿಬ್ಬಂದಿಗಳಾದ ಹನುಮಂತ್ ಕಬಾಡಿ, ನಾಗಪ್ಪ ಲಮಾಣಿ, ಅರುಣ್ ಲಮಾಣಿ, ಸತೀಶ್ ಅಂಬಿಗ, ಮಂಜುನಾಥ್ ಪಾವಗಡ, ಹನುಮಂತ ಇವರು ಪಾಲ್ಗೊಂಡಿದ್ದರು. ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಿದ ಕೀರ್ತಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯೋಜನೆಗೆ ಸಲ್ಲಬೇಕು. ಶ್ರೀ ಕ್ಷೇತ್ರದಿಂದ ಸಮಾಜಕ್ಕೆ ಇಂದಿನ ದಿನಮಾನದಲ್ಲಿ ಬೇಕಾಗುವ ಅತಿ ಅವಶ್ಯವಾದ ಸಂದೇಶ ರವಾನೆಯಾಗುತ್ತಿರುವುದರಿಂದ ಮಹಿಳೆಯರು ಈ ಸಂಘದ ಮೇಲೆ ನಂಬಿಕೆಯಿಂದ ವ್ಯವಹಾರ ನಡೆಸಬೇಕು. ಏನೂ ಕಲಿಯದ ಮಹಿಳೆಯರು ಕೂಡ ಬ್ಯಾಂಕಿನ ವ್ಯವಹಾರ ಕಲಿತುಕೊಂಡಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ಸಾಧನೆಯಾಗಿದೆ ಎಂದು ಜೆಡಿಎಸ್ ಜಿಲ್ಲಾ ಉಸ್ತುವಾರಿ ಉಪೇಂದ್ರ ಪೈ ತಿಳಿಸಿದರು. ಅವರು ಅಂಬೇಡ್ಕರ್ ಭವನದಲ್ಲಿ ನಡೆದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಅಭಿವೃದ್ಧಿ ಮಾಡಿದ್ದು ವೀರೇಂದ್ರವರ ಕನಸು, ಅದು ಕೂಡ ಇವತ್ತು ಸಾಕಾರಗೊಳ್ತಾ ಇದೆ. ನಾವು ಕಳೆದ ವರ್ಷ ನಮ್ಮ ಗಡಿಯಲ್ಲಿ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಿದ್ವಿ, ಧರ್ಮಸ್ಥಳ ವತಿಯಿಂದನೇ. ಆದರೆ ಬಹುಶಃ ನಾವು ಆ ಕೆರೆಯ ಕಾರ್ಯಕ್ರಮ ಮುಗಿದ ಮೇಲೆ ಒಬ್ಬರಿಗೆ ಜನಪ್ರತಿನಿಧಿ ಅಂತ ಕರೆದಿಲ್ಲ. ಗ್ರಾಮೀಣ ಭಾಗದಲ್ಲಿರ್ಬೋದು, ನಗರ ಭಾಗದಲ್ಲಿರ್ಬೋದು, ಅನೇಕ ಸ್ಮಶಾನಗಳಿಗೆ ಕೂಡ ಅಂಕೋಲಾದ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಪತ್ತೆಯಾಗಿದ್ದ ಕೇರಳ ಮೂಲದ ಲಾರಿ ಹಾಗೂ ಲಾರಿಯಲ್ಲಿದ್ದ ಚಾಲಕ ಅರ್ಜುನ್ ಅವರ ಮೃತದೇಹ ಪತ್ತೆಯಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಆ ಮೂಲಕ ಈವರೆಗೆ 9 ಮೃತದೇಹ ಪತ್ತೆಯಾದಂತಾಗಿದೆ. ಇನ್ನು ನಿವೃತ್ತ ಸೇನಾಧಿಕಾರಿ ಇಂದ್ರ ಬಾಲನ್ ಅವರು ನೀಡಿದ್ದ ನಿರ್ದೇಶನದಂತೆ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಲಕ್ಷ್ಮಣ್ ನಾಯ್ಕ್ ಅವರ ಅಂಗಡಿ ಇದ್ದ ಸ್ಥಳದಲ್ಲಿ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯ ನಡೆಸಿ ಕೇರಳದ ಭಾರತ್ ಬೆನ್ಸ್ ಲಾರಿಯನ್ನು ಪತ್ತೆ ಹಚ್ಚುವಲ್ಲಿ ಶೋಧ ಕಾರ್ಯ ನಡೆಸುತ್ತಿರುವ ತಂಡ ಯಶಸ್ವಿಯಾಗಿದೆ. ಇನ್ನು 2 ತಿಂಗಳ ಹಿಂದೆ ಶಿರೂರು ಗುಡ್ಡ ಕುಸಿತ ಸಂಭವಿಸಿದ ವೇಳೆ ಜುಲೈ 16ರಂದು ಗುಡ್ಡ ಕುಸಿದ ವೇಳೆ ಮರದ ದಿಮ್ಮಿ ಸಾಗಿಸುತ್ತಿದ್ದ ಲಾರಿ ಸಹಿತ ಕೇರಳ ಕೋಯಿಕೋಡ್ ಲಾರಿ ಚಾಲಕ ಅರ್ಜುನ್ ನಾಪತ್ತೆಯಾಗಿದ್ದರು. ಕೇರಳದ ಲಾರಿ ಹುಡುಕಾಟ ರಕ್ಷಣಾ ತಂಡಕ್ಕೆ ದೊಡ್ಡ ಸವಾಲಿನ ಕೆಲಸವಾಗಿತ್ತು. ಇನ್ನು ಕೇರಳ ಸರ್ಕಾರದ ಸಚಿವರು, ಶಾಸಕರು, ಸಂಸದರು ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಘಟನಾ ಸ್ಥಳಕ್ಕೆ ಪ್ರತಿ ಬಾರಿಯ ಕಾರ್ಯಾಚರಣೆ ಸಂದರ್ಭದಲ್ಲಿ ಆಗಮಿಸಿ ಕೇರಳದ ಲಾರಿಯ ಪತ್ತೆಗೆ ಒತ್ತಡ ಹಾಕಿದ್ದರು. ಇದೀಗ ಗಂಗಾವಳಿ ನದಿ ಆಳದಲ್ಲಿ ಮಣ್ಣು ಕಲ್ಲಿನಾಡಿ ನುಜ್ಜುಗುಜ್ಜಾದ ಸ್ಥಿತಿಯಲ್ಲಿ ಭಾರತ್ ಬೆನ್ಸ್ ಕಂಪನಿಯ ಲಾರಿಯೊಂದಿಗೆ ಕೊಳೆತ ಶವ ಪತ್ತೆಯಾಗಿದೆ. राजा 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 गोपाल
ನಗರದ ತಾಲೂಕು ಆಡಳಿತ ಸೌಧದ ಎದುರು ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಶಿರಸಿ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಗುರುವಾರದಿಂದ ಕೆಲಸ ಬಹಿಷ್ಕರಿಸಿ ಕಪ್ಪು ಪಟ್ಟಿ ಧರಿಸಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರವು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೊಬೈಲ್ ಆಪ್ಗಳ ಮೂಲಕ ಒತ್ತಡ ಹೇರುತ್ತಿರುವ ಬಗ್ಗೆ, ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ ಹಾಗೂ ಹಲವು ಸೇವಾ ಸೌಲಭ್ಯಗಳನ್ನು ಒದಗಿಸುವ ಕುರಿತು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಕಪ್ಪು ಬಟ್ಟೆಯನ್ನು ಧರಿಸಿ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ಸೇವೆಯನ್ನು ಬದಿಗಿರಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಹೊರತುಪಡಿಸಿ ಸಹಿತ ನಮಗೆ ಕೆಲಸ ಹೇಳ್ತಾ ಇದ್ದಾರೆ. ಈಗ ಬೆಳಗ್ಗೆ 10 ರಿಂದ 5:30ವರೆಗೆ ದಿವಸ ಅದರ ನಂತರ ಸಹಿತ ವರ್ಚುವಲ್ ಸಭೆಗಳು ನಡೀತಾ ಇದೆ. ಅವನ್ನೆಲ್ಲ ಸ್ಟಾಪ್ ಮಾಡ್ಕೋಬೇಕಂತ ನಮ್ಮದು ವಿನಂತಿ ಇದೆ. ಹಾಗೂ ನಮ್ದು ಏನಿಗೆ ಪ್ರಮೋಷನ್ ಏನಿದೆ ಅದು ಸಹಿತ ಬೇಗ ಕೊಡ್ತಾ ಇಲ್ಲ. ಅದನ್ನು ಸಹಿತ ಕೊಡಬೇಕಂತ ನಾವು ಇದರ ಮನವಿಯಲ್ಲಿ ತಿಳಿಸಿದ್ದೇವೆ. ಮತ್ತು ಎಲ್ಲ ಗ್ರಾಮ ಅಧಿಕಾರಿಗಳಿಗೆ ಚಾವಡಿಗಳಿಲ್ಲ ಎಲ್ಲ, ಯಾಕಂದರೆ ನಮಗೆ ಕಚೇರಿಗಳಿಲ್ಲ ಅಂದ್ರೆ ನಾವು ಕೆಲಸ ನಿರ್ವಹಿಸಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಮ್ಮದು ಎಲ್ಲ ಸುಸಜ್ಜಿತವಾದ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕಂತ ನಮ್ಮದೊಂದು ವಿನಂತಿ ಇದೆ. ಮತ್ತು ಇದರಲ್ಲಿ ಸಹಿತ ನಾವು ಗ್ರಾಮ ಸಹಾಯಕರದ್ದು ಒಂದು ಸೇರಿದ್ದೀವಿ. ಅವ್ರದ್ದು ಸೇವಾ ಭದ್ರತೆಯನ್ನು ನಾವು ಒದಗಿಸ್ಕೊಡ್ಬೇಕಂತ ನಾವೆಲ್ಲರೂ ಈ ಒಂದು ಮನವಿ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ. ಇನ್ನು ಗ್ರಾಮ ಆಡಳಿತ ಅಧಿಕಾರಿಗಳ ತಾಲೂಕಾ ಅಧ್ಯಕ್ಷ ವಿಜಯ್ ಮಾತನಾಡಿ, ಗ್ರಾಮ ಆಡಳಿತ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶಿಸಬೇಕು, ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು, ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ವಿವಿಧ ಸೌಲಭ್ಯ ಕಲ್ಪಿಸಬೇಕೆಂದು ಇದೇ ವೇಳೆ ಆಗ್ರಹಿಸಿದರು. ಅಲ್ಲದೆ ನಮ್ಮ ಮುಷ್ಕರಕ್ಕೆ ಕರ್ನಾಟಕ ರಾಜ್ಯ ನೌಕರರ ಸಂಘದಿಂದಲೂ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದು ಇದೇ ವೇಳೆ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯೆಯಾಗಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯಾಗಿ ಉಷಾ ಹೆಗಡೆ ಸರ್ಕಾರದಿಂದ ಹಣ ಪಡೆದು ಮೋಸ ಮಾಡಿದ್ದಾರೆ. ಇದರ ಕುರಿತು ಲೋಕಾಯುಕ್ತ ನ್ಯಾಯಾಲಯವು ಪ್ರಕರಣವನ್ನು ವಿಚಾರಣೆ ನಡೆಸಿ ಅಪರಾಧಿ ಎಂದು ತೀರ್ಪು ನೀಡಿದೆ. ಆದರೂ ಅಪರಾಧಿಯನ್ನು ಬಿಜೆಪಿ ರಕ್ಷಣೆ ಮಾಡುತ್ತಿದೆ ಎಂದು ಕಾಂಗ್ರೆಸ್ ಕಾನೂನು ವಿಭಾಗದ ಕಾರ್ಯದರ್ಶಿ ಜ್ಯೋತಿ ಪಾಟೀಲ್ ಆರೋಪಿಸಿದರು. ಅವರು ಗುರುವಾರ ಶಿರಸಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಬಿಜೆಪಿಯ ಗ್ರಾಮೀಣ ಮಂಡಲಾಧ್ಯಕ್ಷೆ ಆಗಿರುವ ಉಷಾ ಹೆಗಡೆ 2010ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ ಆಯ್ಕೆಯಾಗಿದ್ದರು. ಅಂತೆಯೇ ಅಂಗನವಾಡಿಯಲ್ಲಿ ಕಾರ್ಯಕರ್ತೆ ಸ್ಥಾನಕ್ಕೆ ರಾಜೀನಾಮೆ ನೀಡದೆ ಸಂಬಳ ಸಹ ಪಡೆದಿದ್ದಾರೆ. ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ವೇತನ ಪಡೆದು ಸರ್ಕಾರಕ್ಕೆ ವಂಚನೆ ಮಾಡಿದ್ದು, ಇದರ ಕುರಿತು ಲೋಕಾಯುಕ್ತ ನ್ಯಾಯಾಲಯದಲ್ಲಿ 420 ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಾಗಿತ್ತು. ಅಲ್ಲದೆ ಸಹಿಯನ್ನು ನಕಲು ಮಾಡಿದ್ದು, ಇದರ ಕುರಿತು ನ್ಯಾಯಾಲಯ ವಿಚಾರಣೆ ನಡೆಸಿ 1 ವರ್ಷ ಜೈಲು, 5,000 ರೂಪಾಯಿ ದಂಡ ವಿಧಿಸಿದೆ. ಇಂತಿದ್ದರೂ ಅಪರಾಧಿ ಸ್ಥಾನದಲ್ಲಿರುವ ಉಷಾ ಹೆಗಡೆಯವರನ್ನು ಜಿಲ್ಲಾ ಬಿಜೆಪಿ ಹಾಗೂ ತಾಲೂಕಾ ಘಟಕವು ಉಚ್ಚಾಟನೆ ಮಾಡದೆ ಅವರನ್ನು ರಕ್ಷಣೆ ಮಾಡುತ್ತಿರುವುದು ಶೋಚನೀಯ. ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿ ಕಾನೂನು ಸಮರಕ್ಕೆ ಮುಂದಾಗಲಿ. ಶಿಸ್ತಿನ ಪಕ್ಷ ಎಂದು ಹೇಳಿಕೊಳ್ಳುವ ಬಿಜೆಪಿ ಅಪರಾಧಿಗಳನ್ನು ರಕ್ಷಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ಇನ್ನು ಮಾಧ್ಯಮಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ, ಪ್ರಮುಖರಾದ ಶ್ರೀಪಾದ್ ಹೆಗಡೆ ಕಡವೆ, ಶ್ರೀನಿವಾಸ್ ನಾಯ್ಕ್, ಗಾಯತ್ರಿ ನೇತ್ರಕರ್, ಗೀತಾ ಬೋವಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎರಡು ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ಎರಡನ್ನೂ ಲಾಭವನ್ನು ತಗೊಂಡು ಮತ್ತೆ ಅವರು ಕೋರ್ಟ್ ರಿಟ್ ಹೋದಾಗಲೂ ಕೂಡ ರಿಟ್ ತಿರಸ್ಕಾರ ಆದರೂ ಕೂಡ ಅವರು ಕಾನೂನು ಸಮರ ಮಾಡಿಕೊಂಡು ಹೊರಬಿಟ್ರು. ಇಂಥ ಕಾನೂನು ಸಮರದಲ್ಲಿ ಕೂಡ ಅವರು ಮತ್ತೊಂದು ತಪ್ಪು ಮಾಡ್ತಾರೆ. ಮತ್ತೆ ಅಲ್ಲಿ ಫೋರ್ಜರಿ ಮಾಡ್ಕೊಂಡು ಸೈನೆಲ್ಲ ಫೋರ್ಜರಿ ಮಾಡ್ಕೊಂಡು ಮತ್ತೆ ಅವರು ಒಂದು ಸರ್ಕಾರಕ್ಕೆ ವಂಚನೆ ಮಾಡುವಂತ. ಶಿರಸಿಯ ಮರಾಠಿಕೊಪ್ಪದಲ್ಲಿರುವ ಸಹಾಯ ಟ್ರಸ್ಟ್ ವಿಶೇಷ ದತ್ತು ಮಕ್ಕಳ ಕೇಂದ್ರಕ್ಕೆ ಬುಧವಾರದಂದು ಶಿರಸಿ ಉಪವಿಭಾಗಾಧಿಕಾರಿ ಕುಮಾರಿ ಕಾವ್ಯರಾಣಿಯವರು ಶಿಶು ಅಭಿವೃದ್ಧಿ ಮಕ್ಕಳ ಕಲ್ಯಾಣ ಇಲಾಖೆಯ ಶ್ರೀಮತಿ ವೀಣಾ ಶಿರ್ಸಿಕರ್ ಇವರೊಂದಿಗೆ ಭೇಟಿ ನೀಡಿ ಕಚೇರಿಯ ದಾಖಲೆಗಳನ್ನು ಪರಿಶೀಲಿಸಿದರು. ಅಲ್ಲದೆ ಮಕ್ಕಳ ಯೋಗಕ್ಷೇಮವನ್ನು ವಿಚಾರಿಸಿದ ಅವರು ದತ್ತು ಮಕ್ಕಳನ್ನು ಪಡೆಯುವ ಮತ್ತು ನೀಡುವ ಪ್ರಕ್ರಿಯೆ ಕುರಿತು ವಿಚಾರಣೆಯನ್ನು ಸಹಾಯ ಟ್ರಸ್ಟ್ನ ಸಿಬ್ಬಂದಿಗಳೊಂದಿಗೆ ಚರ್ಚಿಸಿದರು. ಇದನ್ನೆಲ್ಲ ಅಪ್ಲೋಡ್ ಮಾಡಿದ ನಂತರ ನಾವಿಲ್ಲಿ ಸರ್ಚಿಗೆ ಮಗು ಹೆಸರು ಹಾಕಿದ್ರೆ ಮಗು ಲೀಗಲಿ ಫ್ರೀ ಅಂತ ತೋರಿಸುತ್ತೆ. ನಾನು ಇವತ್ತು ಈಗ ಅಪ್ಲೋಡ್ ಮಾಡಿದರೆ ನಾಳೆ ಸಂಜೆ ಇಷ್ಟೊತ್ತೇನೆ ಬೇರೆ ಮ್ಯಾಚ್ 48 ತಾಸು ಬೇಕು ಟೈಮ್ ಕೊಟ್ಟಿದ್ದಾರೆ. 48 ತಾಸಲ್ಲಿ ಮಾಡ್ಕೋಬೇಕು, ಇಲ್ಲಾಂದರೆ ಬೇರೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ.
ಕೆಲವು 48 ತಾಸಿಗೆ ನಮ್ಮಲ್ಲಿ ಬಂದು ಆ ಮಗುನ ನೋಡಬೇಕು ಅಂತಾರೆ, ನಾವು ತೋರ್ಸಕ್ಕೆ ಬರಲ್ಲ ಅಲ್ಲಿ. ಯಾಕಂದರೆ ಅದನ್ನು ಮಾಡಿಕೊಂಡ್ರು ಮಾತ್ರ ನಾವೇನಾದರೂ ಮಾಡ್ಬೋದು ಅಷ್ಟೇ. ಇನ್ನು ದತ್ತು ಕೇಂದ್ರದ ಅಧ್ಯಕ್ಷರಾದ ಸತೀಶ್ ರಾಮ ಶೆಟ್ಟಿ ಅವರು ವಿವಿಧ ರೀತಿಯ ಮಕ್ಕಳು ದತ್ತು ಕೇಂದ್ರಕ್ಕೆ ಬರುವುದರ ಬಗ್ಗೆ ಹಾಗೂ ಅವರನ್ನು ಸುರಕ್ಷಿತವಾಗಿ ಆರೈಕೆ ಮಾಡುವುದರ ಕುರಿತು ವಿವರಿಸಿದರು. ಇನ್ನು ಉಪವಿಭಾಗಾಧಿಕಾರಿ ಕಾವ್ಯ ರಾಣಿಯವರು ಮಕ್ಕಳನ್ನು ನೋಡಿ ಚೆನ್ನಾಗಿ ನೋಡಿಕೊಂಡಿರುವುದರ ಕುರಿತು ಹಾಗೂ ಮಕ್ಕಳು ದತ್ತು ಕೇಂದ್ರದಲ್ಲಿ ಚುರುಕಾಗಿರುವುದನ್ನು ಕಂಡು ಹರ್ಷ ವ್ಯಕ್ತಪಡಿಸಿದರು. ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಕಾರವಾರ, ಭಾರತ ಸೇವಾದಳ ಶಿರಸಿ ಶೈಕ್ಷಣಿಕ ಜಿಲ್ಲೆ ಹಾಗೂ ಭಾರತ ಸೇವಾದಳ ಕಾರವಾರ ಶೈಕ್ಷಣಿಕ ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಭಾರತ ಸೇವಾದಳ ಜಿಲ್ಲಾ ಕಚೇರಿ ಶಿರಸಿಯಲ್ಲಿ ಗುರುವಾರದಂದು ಭಾರತ ಸೇವಾದಳ ಮಾಹಿತಿ ಹಾಗೂ ರಾಷ್ಟ್ರಧ್ವಜ ಮಾಹಿತಿ ಕಾರ್ಯಾಗಾರದ ಉದ್ಘಾಟನೆಯನ್ನು ಭಾರತ ಸೇವಾದಳ ಜಿಲ್ಲಾ ಕಾರ್ಯದರ್ಶಿ ಪ್ರೊಫೆಸರ್ ಕೆಎನ್ ಹೊಸ್ಮನಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಇನ್ನು ಸೇವಾದಳದ ಧ್ಯೇಯೋದ್ದೇಶಗಳನ್ನು ತಮ್ಮ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿ ಹೇಳುವಂತೆ ಹಾಗೂ ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವಂತೆ ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವನೆಯನ್ನು ಮೂಡಿಸುವ ಕೆಲಸವನ್ನು ಮಾಡಲು ಇದೇ ವೇಳೆ ತಿಳಿಸಿದರು. ಇನ್ನು ಭಾರತ ಸೇವಾದಳ ತಾಲೂಕು ಅಧ್ಯಕ್ಷ ಅಶೋಕ್ ಭಜಂತ್ರಿ ಮಾತನಾಡಿ, ರಾಷ್ಟ್ರಧ್ವಜ ಮಾಹಿತಿ ಶಿಕ್ಷಣ ಪ್ರತಿಯೊಬ್ಬರು ತಿಳಿದುಕೊಳ್ಳುವುದು ಅವಶ್ಯ. ಸೇವಾದಳದ ಮಾಹಿತಿಯನ್ನು ತಮ್ಮ ಕಾಲೇಜುಗಳಲ್ಲಿ ಮಕ್ಕಳಿಗೆ ತಿಳಿಸಿ ಎಂದು ಮಾಹಿತಿ ನೀಡಿದರು. ಇನ್ನು ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ವಿಎಸ್ ನಾಯ್ಕ್ ಅಧ್ಯಕ್ಷೀಯ ಭಾಷಣದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಜಿಲ್ಲೆ ಮಹತ್ವದ ಪಾತ್ರ ವಹಿಸಿದ್ದು, ಸಿದ್ದಾಪುರ ಹಾಗೂ ಅಂಕೋಲಾದ ಬಾರಡೋಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತನ್ನದೇ ಆದ ಕೊಡುಗೆ ನೀಡಿದೆ. ಅದೇ ರೀತಿ ಭಾರತ ಸೇವಾದಳ ಸ್ವಾತಂತ್ರ್ಯಕ್ಕಾಗಿ ಹೋರಾಟಿದ ಸಂಸ್ಥೆಯಾಗಿದೆ. ಇದು 100 ವರ್ಷದ ಇತಿಹಾಸ ಹೊಂದಿದ್ದು ನಮಗೆ ಸಂತೋಷದ ಸಂಗತಿಯಾಗಿದೆ ಎಂದರು. ಇನ್ನು ಸೇವಾದಳ ಶಿಕ್ಷಣ ಕಾಲೇಜು ವಿದ್ಯಾರ್ಥಿಗಳಿಗೆ ಸಿಗುವಂತಾಗಲಿ ಎಂದು ಇದೇ ವೇಳೆ ಆಶಿಸಿದರು. ಇನ್ನು ಜಿಲ್ಲಾ ಸಂಘಟಕ ರಾಮಚಂದ್ರ ಹೆಗಡೆ ರಾಷ್ಟ್ರಧ್ವಜದ ಬಗ್ಗೆ ಮಾಹಿತಿ ನೀಡಿ ಪ್ರಾತ್ಯಕ್ಷಿಕವಾಗಿ ಧ್ವಜವಂದನೆಯ ವಿಧಿವಿಧಾನಗಳನ್ನು ತಿಳಿಸಿಕೊಟ್ಟರು. ಅಂತೆ ತಾಲೂಕು ಸಮಿತಿ ಸದಸ್ಯ ಕೆಎನ್ ನಾಯ್ಕ್ ಈ ವೇಳೆ ಉಪಸ್ಥಿತರಿದ್ದರು. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರು ತರಬೇತಿಯ ಪ್ರಯೋಜನ ಪಡೆದುಕೊಂಡರು. ಇನ್ನು ಸರ್ವಧರ್ಮ ಪ್ರಾರ್ಥನೆಯೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ತಾಲೂಕಾ ಕೋಶಾಧ್ಯಕ್ಷ ಕುಮಾರ್ ನಾಯ್ಕ್, ಜಿಲ್ಲಾ ಸಂಘಟಕ ರಾಮಚಂದ್ರ ಹೆಗಡೆ, ಕಾರವಾರ ಜಿಲ್ಲಾ ಸಂಘಟಕ ರಾಘವ್ ಮುಕ್ರಿ ಉಪಸ್ಥಿತರಿದ್ದರು. ಭ್ರಷ್ಟಾಚಾರ ಆರೋಪದಡಿ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಶಿಕ್ಷೆಗೆ ಗುರಿಯಾಗಿರುವ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಶ್ರೀಮತಿ ಉಷಾ ಹೆಗಡೆ ಅವರಿಗೆ ಶಿಕ್ಷೆ ನಿಗದಿಪಡಿಸಿದ ದಿನವೇ ಲೋಕಾಯುಕ್ತ ನ್ಯಾಯಾಧೀಶರು ಷರತ್ತುಬದ್ಧವಾದ ಜಾಮೀನು ನೀಡಿದ್ದು ಅವರೀಗ ಮುಂದಿನ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಅಲ್ಲದೆ ಮುಂದಿನ ನ್ಯಾಯಾಲಯದಲ್ಲಿ ಆರೋಪದಿಂದ ಮುಕ್ತವಾಗಿ ಹೊರಬರುವ ಬಗ್ಗೆ ಉಷಾ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಆದಂತಹ ಒಂದು ತೀರ್ಪು ಜೊತೆಗೆ ಜಾಮೀನು ಇದೆರಡನ್ನೂ ಕೂಡ ಮಾಧ್ಯಮಗಳು ಪ್ರಕಟ ಮಾಡಬೇಕಿತ್ತು. ಯಾಕಂದರೆ ಜನರಲ್ಲಿ ಒಂದು ಭಾವನೆ ಇತ್ತು, ಇಲ್ಲ ಇವರಿಗೆ ತೊಂದರೆ ಆಗಿದೆ ಅಂತ. ಎಷ್ಟೋ ಜನರು ಪಕ್ಷಾತೀತವಾಗಿ ಕಾರ್ಯಕರ್ತರು, ಹಿರಿಯರು, ಸಾರ್ವಜನಿಕರು ನಾವು ನಿಮ್ಮ ಬೆಂಬಲಕ್ಕಿದ್ದೇವೆ, ತಾವೇನು ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮ ಜೊತೆ ನಾವು ಯಾವತ್ತೂ ಇದ್ದೇವೆ ಅಂತ ಹೇಳಿ ನನಗೆ ಸ್ಫೂರ್ತಿಯನ್ನು, ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾರು ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೋ, ಸಪೋರ್ಟ್ ಮಾಡಿದಾರೋ ಅವರೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿರ್ತೇನೆ. ನನ್ನ ಅಧಿಕಾರಾವಧಿಯ ಬದನಗೋಡು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇರ್ಬೋದು, ಅಂಗನವಾಡಿ ಕಾರ್ಯಕರ್ತೆ ಆಗಿರಬಹುದು, ಅಲ್ಲಿ ಸಲ್ಲಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನಾನು ಬಹಳ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದ್ದೇನೆ. ಮುಂದಿನ ನನ್ನ ಕಾನೂನು ಹೋರಾಟವನ್ನು ಕೂಡ ಮಾಡ್ತೇನೆ. ಆದರೆ ಜನರಿಗೆ ಈ ರೀತಿಯಾದಂತಹ ಜಾಮೀನು ಸಿಕ್ಕಿಲ್ಲ, ಅವರಿಗೆ ಅವರು ಬಹುಶಃ ಜೈಲಲ್ಲಿ ಇರಬಹುದು ಅನ್ನುವಂತಹ ಮಾಹಿತಿ ಹೋಗಿರೋದ್ರಿಂದ ಇವತ್ತು ಸಾಕಷ್ಟು ಜನ ಅಲ್ಲ ಪತ್ರಿಕೆಯವರು ಅರ್ಧಮರ್ಧ ಹಾಕಿದ್ದಾರೆ, ಯಾಕೆ ಪೂರ್ತಿ ವಿಷಯ ಹಾಕಿಲ್ಲ, ಅದು ಯಾವಾಗಾಯಿತು, ಹೇಗಾಯಿತು ಅನ್ನುವಂತಹ ಪ್ರಶ್ನೆಯನ್ನು ಇವತ್ತು ಕೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ತೀರ್ಪು ಬಂದಂತಹ ಕೆಲವೇ ನಿಮಿಷಗಳಲ್ಲಿ ನನಗೆ ಮಾನ್ಯ ಜಿಲ್ಲಾ ಲೋಕಾಯುಕ್ತ ನ್ಯಾಯಾಲಯದ ನ್ಯಾಯಾಧೀಶರು ಜಾಮೀನನ್ನು ಕೊಟ್ಟಿದ್ದಾರೆ. ಹಾಗೂ ಅವರು ಕೊಟ್ಟಂತಹ ಒಂದು ಜಾಮೀನಿನ ಒಂದು ಹಿನ್ನೆಲೆಯಲ್ಲಿ ನಾನು ಕೂಡ ಮುಂದಿನ ಕಾನೂನು ಹೋರಾಟಗಳು ಏನಾಗಬೇಕು ಅದನ್ನು ಮಾಡ್ಕೊಳ್ಳೋದಕ್ಕೆ ಅಣಿಯಾಗ್ತಾ ಇದ್ದೇನೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವತ್ತೂ ಕೂಡ ಸಾರ್ವಜನಿಕ ಕೆಲಸಗಳನ್ನು ಭಕ್ತಿ, ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ನಾನು ಯಾವತ್ತೂ ಕೂಡ ಮುಂದುವರಿಸ್ಕೊಂಡು ಹೋಗ್ತೇನೆ. ನನ್ನ ಹಿಂದೆ ನನ್ನ ಬೆಂಬಲವಾಗಿ ನಿಂತಹ ಎಲ್ಲ ಸಾರ್ವಜನಿಕರಿಗೆ, ಪಕ್ಷದ ಕಾರ್ಯಕರ್ತರಿಗೆ, ಪಕ್ಷದ ಹಿರಿಯರಿಗೆ, ನಮ್ಮೆಲ್ಲ ಮುಖಂಡರಿಗೆ ಕೂಡ ನಾನು